ವಿಜಯ್ ಕುಮಾರ್ ಅವರು ನಿರ್ದೇಶನ ಮಾಡಿ ಸ್ವತಃ ನಟನೆಯನ್ನು ಮಾಡಿದಂತಹ ಸಿನಿಮಾ ಒನ್ ಆಫ್ ದ ಮೋಸ್ಟ್ ಅವೈಟೆಡ್ ಸಿನಿಮಾನ ನಾನು ಇಷ್ಟು ಲೇಟ್ ಆಗಿ ರಿವ್ಯೂ ಮಾಡ್ತಿರೋದಕ್ಕೆ ಕ್ಷಮೆ ಇರಲಿ. ವಿಜಯ್ ಅವರ ಡೈರೆಕ್ಷನಲ್ ಸ್ಟೈಲ್ ನನಗೆ ತುಂಬಾನೇ ಇಷ್ಟ. ದ ವೇ ಹಿ ಶೋಸ್ ದ ಸ್ಲಮ್ಸ್, ದ ವೇ ಹಿ ಶೋಸ್ ದ ಗ್ರೌಂಡ್ ರಿಯಾಲಿಟಿ ನಿಜಕ್ಕೂ ಚೆನ್ನಾಗಿರುತ್ತೆ. ಬಟ್ ದಿಸ್ ಟೈಮ್ ಐ ವಾಸ್ ಅ ಬಿಟ್ ಡಿಸಪಾಯಿಂಟೆಡ್. ಸಲಗದಲ್ಲಿ ಮೂಡಿ ಬಂದಂತಹ ಮ್ಯಾಜಿಕ್ ಭೀಮದಲ್ಲಿ ಇರಲಿಲ್ಲ. ಈ ಚಿತ್ರದ ಕತೆ ಏನಂದ್ರೆ, ಡ್ರಗ್ಸ್ ದಂಧೆ ನಮ್ಮ ಯೂತ್ಸ್ ನ ಹಾಳು ಮಾಡ್ತಾ ಇದೆ. ಅದರ ವಿರುದ್ಧ ಯಾರಾದ್ರೂ ತಲೆ ಎತ್ತಬೇಕು ಅಂತ ಹೇಳುವಾಗ ನಮ್ ಭೀಮ ಬರ್ತಾನೆ. ಅವನು ಈ ದಂಧೆನ ನಿಲ್ಲಿಸ್ತಾನೆ. ಇದರಿಂದ ಅವನಿಗೆ ತೊಂದರೆ ಆಗುತ್ತಾ, ಸಕ್ಸಸ್ ಸಿಗುತ್ತಾ ಇಲ್ವಾ ಅಂತ ಗೊತ್ತಾಗ್ಬೇಕಂದ್ರೆ ನೀವು ಈ ಸಿನಿಮಾನ ನೋಡ್ಲೇಬೇಕು. ಪಾಸಿಟಿವ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಚರಣ್ ರಾಜ್ ಅವರಿಗೆ ಒಂದ್ ದೊಡ್ಡ ಸಲಾಂ ಕೊಡ್ಲೇಬೇಕು. ದ ವೇ ಹಿ ಪ್ರೊಡ್ಯೂಸ್ ದ ಆಲ್ಬಮ್ಸ್, ಬರೀ ಸಾಂಗ್ಸ್ ಇಂದಾನೆ ಅರ್ಧ ಸಿನಿಮಾ ಹಿಟ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಿಕಾಸ್ ಒಂದ್ ಸೀನ್ ನ ಎಲಿವೇಟ್ ಮಾಡೋದೇ ಆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಂದ. ಅದನ್ನ ಚರಣ್ ಅವರು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಅಂಡ್ ರೈಟಿಂಗ್ ವಿಚಾರಕ್ಕೆ ಬಂದ್ರೆ ವಿಜಯ್ ಅವರು ಕ್ಯಾರೆಕ್ಟರ್ಸ್ ನ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಎಸ್ಪೆಷಲಿ ಪೊಲೀಸ್ ಗಿರಿಜಾ ಅವ್ರ ಕ್ಯಾರೆಕ್ಟರ್. ಸಲಗದಲ್ಲಿ ಡಾಲಿ ಅವ್ರ ಕ್ಯಾರೆಕ್ಟರ್ ನ, ಇಲ್ಲಿ ಗಿರಿಜಾ ಅವ್ರ ಕ್ಯಾರೆಕ್ಟರ್ ನ ಒಂಥರ ಮೇನ್ ಲೀಡ್ ತರನೇ ತೋರಿಸಿದ್ದಾರೆ. ನಾನ್ ಹೀರೋ ಆಗಿರೋದ್ರಿಂದ ನಾನು ಒಬ್ನೇ ಸ್ಕ್ರೀನ್ ಅಲ್ಲಿ ಕಾಣಬೇಕನ್ನೋ ನೆಗೆಟಿವ್ ಮೈಂಡ್ ಸೆಟ್ ಎಲ್ಲೂ ಕಾಣಲಿಲ್ಲ, ವಿಚ್ ಇಸ್ ಅ ಗ್ರೇಟ್ ಕ್ವಾಲಿಟಿ ಫಾರ್ ಸ್ಟಾರ್ ಹೀರೋ. ಆ ಪರ್ಟಿಕ್ಯುಲರ್ ಗ್ಯಾಂಗ್ ನ ಕ್ಯಾರೆಕ್ಟರ್ಸ್ ಪ್ರೆಸೆಂಟ್ ಮಾಡಿದ ರೀತಿ ಆಗಿರಬಹುದು, ಆ ವೈರತ್ವ ಎಸ್ಟಾಬ್ಲಿಷ್ ಮಾಡಿದ ರೀತಿ ಆಗಿರಬಹುದು, ನಿಜಕ್ಕೂ ಸಗತ್ತಾಗಿತ್ತು. ನೆಗೆಟಿವ್ಸ್ ವಿಚಾರಕ್ಕೆ ಬರ್ಬೇಕಂದ್ರೆ ಇದರ ಸೆಕೆಂಡ್ ಹಾಫ್. ಫಸ್ಟ್ ಹಾಫ್ ಕೊಟ್ಟಂತ ಕಿಕ್ ನ ಎಸ್ಟಾಬ್ಲಿಷ್ ಮಾಡಿದಂತಹ ಆ ಸೀನ್ಸ್ ನ ಸೆಕೆಂಡ್ ಹಾಫ್ ಅಲ್ಲಿ ವಿಜಯ್ ಅವ್ರು ಕಳ್ಕೊಂಡ್ರು. ಕೆಲವೊಂದು ಸೀನ್ಸ್ ಬೇಕಿತ್ತ ಅಂತಾನು ಅನಿಸ್ತಾ ಇತ್ತು. ಕ್ಲೈಮ್ಯಾಕ್ಸ್ ಕೂಡ ರಶ್ ಮಾಡ್ದ ಹಂಗ್ ಫೀಲ್ ಆಯ್ತು. ಒಂದೊಳ್ಳೆ ಪೊಟೆನ್ಶಿಯಲ್ ಇರೋ ಕತೆ ದಿಕ್ಕಿಲ್ದೆ ಎಲ್ಲಿಗೂ ಹೊರಟೋಯ್ತು ಅನ್ನೋದು ನನ್ನ ಅನಿಸಿಕೆ. ಕೊನೆಗೆ ಹೇಳೋದೇನಂದ್ರೆ, ಇದು ಖಂಡಿತವಾಗಿಯೂ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡುವಂತ ಸಿನಿಮಾ. ಅಬವ್ ಅವರೇಜ್ ಕತೆ ಇದ್ರು ಕೂಡ ಒನ್ ಆಫ್ ದ ಮೋಸ್ಟ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಗಾಗಿ ನಾವು ಇದನ್ನ ಒಮ್ಮೆ ಆದ್ರೂ ನೋಡ್ಲೇಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಗುಡ್ ಬೈ, ಮತ್ತೆ ಸಿಗೋಣ.